ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಪ್ಪ, ನಿಜ ಹೇಳಿ, ನೀವು ಪುಟ್ಟವನ ಹತ್ರ ಏನಾದ್ರೂ ಹೇಳಿದ್ದೀರಾ? ಅಪ್ಪ, ನಾನು ನಿಮ್ಮ ಹತ್ರ ಮಾತು ತಗೊಂಡಿದ್ದೆ ತಾನೆ ಈ ವಿಷಯನ ಯಾರಿಗೂ ಹೇಳ್ಬಾರ್ದು ಅಂತ. ಆದ್ರೂ ಯಾಕಪ್ಪ ಹೇಳಿದ್ರಿ? ಯಾವ ವಿಷಯನಮ್ಮ? ನನ್ನ ವಿಷಯ ಮತ್ತೆ ಮಗು ವಿಷಯ. ಅಯ್ಯೋ, ನಾನು ಯಾರಿಗೂ ಹೇಳಿಲ್ಲಮ್ಮ. ನಿಜವಾಗ್ಲು? ಹೌದಮ್ಮ. ಯಾಕೆ, ಏನಾಯ್ತು? ಪುಟ್ಟಕ್ಕ ಏನಾದ್ರು ಹೇಳಿದ್ರ? ಇದ್ದಕ್ಕಿದ್ದಾಗೆ ಈ ದಾರ ಕಟ್ಟಿ ನಿನ್ಗೇನೂ ಆಗಲ್ಲ, ಹೆದ್ರು ಬೇಡ, ದೇವ್ರಿದ್ದಾನೆ ಅಂತೆಲ್ಲ ಮಾತಾಡ್ತಿದಾರಪ್ಪ. ಅಲ್ಲ, ಏನ್ ದಾರ ನಮ್ಮ ಇದು? ರಕ್ಷಿ ದಾರ ಅಂತಪ್ಪ. ಇದು ನನ್ನ ಕೈಯಲ್ಲಿದ್ರೆ ನನ್ಗೆ ಯಾವ ತೊಂದ್ರೆನೂ ಆಗಲ್ವಂತೆ. ಪುಟ್ಟವ ಹೇಳ್ತಿದ್ ಪ್ರತಿ ಮಾತಲ್ಲೂ ಏನೋ ನೋವು ಚಡಪಡಿಕೆ ಕಾಣ್ತಿತ್ತಪ್ಪ. ಅದಕ್ಕೆ ನನಗೆ ಡೌಟ್ ಆಯ್ತು. ನೀವೇನ? ಅಯ್ಯಯ್ಯೋ, ಇಲ್ಲಮ್ಮ, ನಾನೇನು ಹೇಳಿಲ್ಲ. ಅದು ಸರಿ ಅಲ್ವಾ? ಅದಕ್ಕೆ ಏನು ತೊಂದರೆ ಆಗದೆ ಇರಲಿ ಅಂತ ಕೆಟ್ಟಿರ್ಬೋದು. ಇಲ್ಲಪ್ಪ, ಪುಟ್ಟವ ಮಾತಾಡಿದ್ ನೋಡಿದ್ರೆ ನನ್ಗೆ ಯಾಕೋ ಹಾಗೆ ಅನ್ನಿಸ್ತು. ಸಂಭ್ರಮದ ವಿಷಯ ಆದರೆ ಎಲ್ಲರ ಹತ್ರ ಹಂಚ್ಕೋಬೋದಮ್ಮ. ಅದು ಈ ವಿಷಯ ಏನು ಅಂತ ಹೇಳ್ಕೊಳ್ಳಮ್ಮ. ಹಾಗಾದ್ರೆ ಖಂಡಿತ ನೀವ್ ಹೇಳಿಲ್ಲ ಅಲ್ವಾ? ಇಲ್ಲಮ್ಮ. ದಯವಿಟ್ಟು ಯಾರ ಹತ್ರನೂ ಹೇಳ್ಬೇಡಿ ಅಪ್ಪ. ಒಂದ್ ವೇಳೆ ಅವ್ರಿಗೆಲ್ಲ ವಿಷಯ ಗೊತ್ತಾದ್ರೆ ಇವ್ರು ಯಾವತ್ತೂ ನನ್ನ ನಿರ್ಧಾರ ಒಪ್ಕೊಳ್ಳೋದೇ ಇಲ್ಲ. ಮಗು ಮೇಲೆ ಕಂಟಿ ಅವ್ರು ಎಷ್ಟು ಆಸೆ ಇಟ್ಕೊಂಡಿದಾರೋ, ಪುಟ್ಟವನು ಅಷ್ಟೇ ಆಸೆ ಇಟ್ಕೊಂಡಿದ್ದಾರೆ. ಈ ಮಗುನೇ ಎಲ್ರ ಭರವಸೆ. ನಾನು ಉಳಿಬೇಕು ಅನ್ನೋ ಸ್ವಾರ್ಥಕ್ಕಾಗಿ ಅವ್ರ ಕನಸನ್ನ ನಾನು ಅಷ್ಟು ದೂರ ಮಾಡಕ್ ನನ್ಗೆ ಇಷ್ಟ ಇಲ್ಲಪ್ಪ. ಇನ್ನೊಂದ್ಸತಿ ಯೋಚನೆ ಮಾಡಮ್ಮ. ಯೋಚನೆ ಮಾಡಿದೆಲ್ಲ ಆಗೋಯ್ತಪ್ಪ. ಇನ್ನೇನಿದ್ರು ಮಗುನ ಎತ್ಕೊಟ್ಟು ಮನೆಯವ್ರ ಸಂಭ್ರಮದಲ್ಲಿ ಭಾಗಿಯಾಗೋದಷ್ಟೆ. ಸಂತೋಷದಲ್ಲಿ ಭಾಗಿಯಾಗೋದಕ್ಕೆ ನೀನೇ ಇರಲ್ಲ ಅಂತ ಹೇಳಿದಾರಲ್ಲಮ್ಮ. ಎಲ್ಲಿ ಸಂತೋಷ? ನೋಡಿಯಪ್ಪ, ಪುಟ್ಟವ ಏನ್ ಮನ್ಸಲ್ಲಿ ಇಟ್ಕೊಂಡು ಈ ರಕ್ಷೆ ದಾರನ ನನಗೆ ಕಟ್ಟಿದಾರೋ ನನಗೆ ಗೊತ್ತಿಲ್ಲ. ಈ ದಾರನೇ ನನ್ನ ಕಾಪಾಡ್ಬಹುದಲ್ವಾ? ಹಾಗೇನಾದ್ರೂ ಆದ್ರೆ ಅದಕ್ಕಿಂತ ಸಂತೋಷ ಇನ್ನೊಂದಿಲ್ಲಮ್ಮ. ಅಪ್ಪ, ನೀವ್ ಯಾವಾಗ್ಲೂ ಒಂದು ಮಾತು ಹೇಳ್ತಿರ್ತೀರ, ಒಳ್ಳೇದ್ ಮಾಡೋರ್ಗೆ ಒಳ್ಳೇದೇ ಆಗತ್ತೆ ಅಂತ. ನೋಡೋಣ, ಈ ದಾರ ಕಾಯುತ್ತೋ ಇಲ್ಲ ದೇವ್ರೇ ಕಾಯ್ತಾನೋ ಅಂತ. ಋಣ ಇದ್ರೆ ಇರ್ತೀನಿ, ಇಲ್ಲ ಅಂದ್ರೆ ಅಯ್ಯೋ ಬಿಡ್ತವನಮ್ಮ. ನಿನಗಿರೋ ಒಳ್ಳೆ ಮನ್ಸಿಗೆ ಒಳ್ಳೇದೇ ಆಗತ್ತಮ್ಮ. ಆಗ್ಲೇಬೇಕು. ಪ್ರಯತ್ನ ನಮ್ದು, ಫಲ ದೇವ್ರಿಗೆ ಬಿಟ್ಟಿದ್ದು. ಅಯ್ಯಯ್ಯೋ, ಇದೇನಿದು? ಅಮ್ಮ ಅವ್ರಿಗೆ ಹೇಳಿದ್ರೆ ಇವಳು ಮನ ಒಲಿಸಿ ಅವಳ ಜೀವ ಉಳಿಸ್ತಾರೇನೋ ಅನ್ಕೊಂಡ್ರೆ ರಕ್ಷೆ ದಾರ ಕಟ್ಟಿ ಅವರು ಸ್ನೇಹ ನಿರ್ಧಾರನೇ ಸರಿ ಅನ್ನೋ ಥರ ಮಾಡಿದ್ದಾರೆ. ಹೀಗಾದ್ರೆ ನನ್ನ ಮಗಳನ್ನ ಉಳಿಸೋದು ಯಾರು? ಈ ರಕ್ಷೆ ದಾರ ನಿಜವಾಗ್ಲೂ ನನ್ನ ಮಗಳಿಗೆ ಏನಾದರೂ ತೊಂದರೆ ಆಗದೆ ಇರೋ ಥರ ಕಾಯುತ್ತಾ? ಬುಡವ, ಇದ್ಯಾಕೆ ನೀನು ಮನೆಯಿಂದ ಇಲ್ಲಿಗೆ ಹೇಳ್ಕೊಂಬತ್ತಿದ್ಯಾ? ಏನಾಯ್ತು ನಿನಗೆ? ಅಪ್ಪ, ನಾನಿಂತ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕು. ಅದನ್ನೇ ಕೇಳ್ತೀವಿ. ನೀ ಮಾತಾಡ್ಬೇಕು ಅಂತಿದ್ಯಾ? ಅದೇನಂತ ಹೇಳೆ. ಅವ್ವ, ನೀನ್ ನಂಗೆ ಮದ್ವೆ ಮಾಡಕ್ಕಿಲ್ವಾ? ಅವ್ವ,
ನೀನೇ ಮಾತಾಡ್ತಿರೋದು? ಅಯ್ಯೋ ನನ್ ಚಿನ್ನ, ಎಂತ ಮಾತು ಕೇಳ್ಬಿಟ್ಟಿ ನೀನು. ಅಲ್ಲ, ಲಗ್ನ ದಿಸಿ ಎತ್ತಿದ್ರೆ ಸಾಕು ಮಕ ಬುರಿತಿದ್ದೆ. ಈಗ ನೋಡಿದ್ರೆ ನಿನ್ ಬಾಯಾರ ಲಗ್ನ ಮಾಡಕ್ಕಿಲ್ವ ಅಂತ ಕೇಳ್ತಿದ್ಯಲ್ಲೇ. ಅವ್ವ, ನಿನ್ ಸ್ಯಾನೆ ದಿವಸದಿಂದ ನನ್ ಮದ್ವೆ ಮಾಡ್ಬೇಕು ಅಂತ ಆಸೆ ಇಟ್ಕೊಂಡಿದ್ದಲ್ಲ, ನಿನ್ನ ಆಸೆಗೆ ಯಾಕೆ ನಿರಾಸೆ ಮಾಡುಮ ಅಂತ ಮದ್ವೆ ಮಾಡ್ಕೊಳಕ್ ತೀರ್ಮಾನ ಮಾಡಿವ್ನಿ. ಅಯ್ಯೋ ನನ್ ಚಿನ್ನಮ್ಮ ಬಂಗಾರಿ, ನಿನ್ ಬಾಯಿನಿಂದ ಮಾತು ಕೇಳ್ಬೇಕು ಅಂತ ಹೇಳ್ತಿನಿಂದ ಕಾಯ್ತಿದ್ನಿ ನಾನು. ಈ ಒಳ್ಳೇದಾಯ್ತು ಬಿಡು, ಈಗ್ಲಾದ್ರೂ ಮನ್ಸ್ ಮಾಡ್ತೀಯಲ್ಲ. ಬಾ, ಈಗಲೇ ಚಂದ್ರ ತವ ಮಾತಾಡಿ ನಿನ್ ಮುಂದೊಳ್ಳೆ ಸಂಬಂಧ ನೋಡಕ್ ಹೇಳ್ತೀನಿ. ಅಯ್ಯೋ ಅಬ್ಬ ತಡಿ, ಆ ಶ್ರಮ ನಿನಗ್ ಬೇಡ ಕಣವ. ನಾನೇ ಒಂದೊಳ್ಳೆ ಸಂಬಂಧ ಹುಡ್ಕೊಂಡಿವ್ನಿ. ಹಾ, ಏಯ್ ಏನೇ ಹೇಳ್ತಿದ್ಯಾ ಮೂದೇವಿ? ನೀನೇ ಹುಡಿಕೊಂಡಿದ್ಯಾ? ಯಾರೇ ಅವನು? ಅದು ಕಾಳಿ ಕಣವ. ಆ ರಾಜವ್ವ ನನ್ ಮ್ಯಾಗೆ ಕೈ ಮಾಡಕ್ ಬಂದಾಗ ಕಾಳಿನೇ ತಡ್ದಿದ್ದು. ಅದು ಅಲ್ದೆ ಅವನ್ ತವ ಸ್ಯಾನೆ ಒಳ್ಳೆ ಗುಣ ಆಯ್ತವ್ವ. ಮುಚ್ಚೆ ಬಾಯ್, ನಮ್ಮ ಮನೆ ಹಾಳಿ. ಕಷ್ಟಪಟ್ಟು ಮಗನ ಲಾಯರ್ ಮಾಡಿವ್ನಿ, ಮನೆ ಅಳಿ ಆಗೋನ್ನ ಮೆಸ್ಸಲ್ಲಿ ಮುಸುರಿ ತಿಕ್ಕೊಂಡು ಕರ್ಕೊಂಬರ್ಲೇನೆ. ನನಗೆ ಈ ಸಂಬಂಧ ಇಷ್ಟ ಇಲ್ಲ. ಅವ್ವ, ಕೆಲ್ಸ ಯಾವ್ದಾದ್ರೆ ಯೋನವ, ಗುಣ ಚಂದಾಗೈತೆ ತಾನೇ. ಮುಚ್ಚೆ ಬಾಯ್ನ ಹಾಳಾದವಳೆ. ಗುಣ ಚೆನ್ನಾಗೈತೆ ಅಂತ ನಾಯಿ ನರಿ ಕೋತಿನೆಲ್ಲ ಲಗ್ನ ಹಾಕಾಯ್ತದ? ಈ ಸೇನಾದ್ರೂ ನಿಮ್ಮ ಅಣ್ಣನ್ ಗೊತ್ತಾದ್ರೆ ಏನ್ ಮಾಡ್ತಾನೆ ಗೊತ್ತೇನೆ? ಅಣ್ಣ ಯಾನು ಪಿರುತಿ ಮಾಡಿದಾನೆ ಹೊತ್ಕೆ ನಾ ಮದ್ವೆ ಆಗಿದ್ದು, ಹಂಗೆ ನನ್ ಪಿರುತಿನೂ ಒಪ್ಕೊಂತಾನೆ. ಯಾರೇ ಒಪ್ಕೊಂಡ್ರು ನಾ ಒಪ್ಪೋದಿಲ್ಲ. ಅಲ್ಲ ಕಣೆ, ಹೋಗಿ ಹೋಗಿ ಆ ಮೂದೇವಿನ ಮದ್ವೆ ಮಾಡ್ಕಂತೀಯ? ಲೇ, ಅವನ್ಗೆ ಸಹ ನನ್ ಮೇನ್ ಮನ್ಸೈತೆ, ಅದ್ ನಿನ್ ಗೊತ್ತಿಲ್ವೇನೆ? ಅವ್ವ, ಅದೆಲ್ಲ ಸುಳ್ಳು ಕಣವ. ಸಹನ ಅಕ್ಕ ಅಂತ ಹುಡ್ಗಿ ಅಲ್ಲ. ಅವಳಂತವಳಲ್ಲ ಕಣೆ, ಆದ್ರೆ ಇವನು ಅವಳು ಹಿಂದಿಂದೆ ಸುತ್ತುತ್ತಾ ಇರ್ತಾನೆ. ಅದು ಅಲ್ದೆ ಪಂಚಾಯತಿನಲ್ಲೇ ಅವನು ಒಪ್ಕೊಂಡವನೇ ಕಣೆ. ಹೌದಾ? ಹಾ, ಇಲ್ಲವ್ವ, ಇವಾಗ ಅವ್ರಿಬ್ರು ಮಧ್ಯ ಅಂದದ್ ಏನೂ ಇಲ್ಲ ಅವ್ವ. ನೀನ್ ಸುಮ್ನೆ ಏನೋ ಯೋಚನೆ ಮಾಡ್ತಾ ಇದ್ಯಾ. ನಾನ್ ಕಟ್ಕೊಂಡ್ರೆ ಕಾಳಿನೇ ಕಟ್ಕೊಳ್ಳೋದು. ಅದು ನನ್ನ ಉಸಿರಿರೋ ಗಂಟ ಸಾಧ್ಯ ಇಲ್ಲ ಕಣೆ. ಹಂಗ ನನ್ ಮಾತು ಕೇಳವ್ವ, ನಾನು ಈ ಜನ್ಮದಾಗ ಮದ್ವೆ ಮಾಡ್ಕೊಳಕಿಲ್ಲ. ಲೇ ಪಲ್ಲವಿ, ಹಾಳಾದವಳು. ಲಗ್ನ ಆಯ್ತೀನಿ ಅಂತ ಆಸೆ ಹುಡ್ಸಿ ನನ್ನ ಆಸೆಗೆಲ್ಲ ತಣ್ಣೀರು ಹಚ್ಬಿಟ್ಲು. ಲೇ ಕಾಳಿ, ಕಿತ್ತೋದವನೆ, ನನ್ನ ಮಗಳಿಗೆ ತಲೆ ಕೆಡ್ಸಿದ್ದಿಲ್ಲ. ಬರ್ತೀನಿ ನಿನಗೆ. ಲೇ ಪಲ್ಲವಿ,